ಆಗ್ತಾ ಇದೆ ಒಂಥರ ಈ ತರ ಟಾಸ್ಕ್ ಮಾಡೋದಕ್ಕೆ ನನಗೆ ಇವರು ಕಷ್ಟವಾಗಿರೋ ತಗೊಂಡಿದ್ದಾರೆ, ನಮ್ಗೆ ಈಸಿಯಾಗಿ ಕೊಟ್ಟಿದ್ದಾರೆ. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ, ಲೈಕ್ ಮಾಡಿ ಅಂತ ಬರುತ್ತಾ? ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಶಶಿ ಲಕ್ಷ್ಮಿ ಚಾನಲ್ಗೆ. ಇವತ್ತು ನಾನು ಒಂದು ಹೊಸ ಟಾಸ್ಕ್ ಮಾಡೋಣ ಅಂತ ಟಾಸ್ಕ್ ಜೊತೆ ಬಂದಿದ್ದೀನಿ. ಒಂದು ಫುಲ್ ಶರ್ಟ್ ವೇರ್ ಮಾಡೋದು, ಹಾಗೆ ಹಾಫ್ ಶರ್ಟ್ ವೇರ್ ಮಾಡೋದು. ಗೆಸ್ ಮಾಡ್ತಾ ಇದ್ದೀರಾ ಹೆಂಗೆ ಅಂತ? ಆಮೇಲೆ ಹೆಂಗೆ ಫುಲ್ ಶರ್ಟು ಹಾಫ್ ಶರ್ಟು ವೇರ್ ಮಾಡೋದು ಒಬ್ಬರೇ ಅಂತ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಒಬ್ಬರೇ ಅಂತೂ ವೇರ್ ಮಾಡೋಕ್ಕಾಗೋದಿಲ್ಲ, ಮಾಡಿದ್ರು ಮಾಡ್ಬೋದೇನೋ. ಬಟ್ ಇವತ್ತು ನಾವು ಒಟ್ಟಿಗೆ ಮಾಡ್ತಾ ಇದ್ದೀವಿ. ಯಾರ ಜೊತೆ ಅಂದರೆ ನಮ್ಮ ಅತ್ತೆ ಜೊತೆ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ. ನಾನು ಕ್ಯೂರಿಯಾಸಿಟಿ ಇದ್ದೀನಿ, ಹೇಗೆ ಮಾಡ್ತೀನಿ, ಹೇಗಾಗುತ್ತೆ, ಹೇಗೆ ಬರುತ್ತೆ ಅಂತ. ಟೈಮ್ ವೇಸ್ಟ್ ಮಾಡೋದು ಬೇಡ, ಈಗ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ನಾವು. ಈಗ ರೆಡಿ ಆಗಿದೆ. ಫುಲ್ ಸ್ಲೀವ್ ಶರ್ಟು 10 ಗುಂಡಿ ಇರೋದು ಇದು, ಹಾಗೆ ಹಾಕ್ಕೊಳ್ಳೋದು ಹಾಫ್ ಸ್ಲೀವ್ಸು ಟೀ ಶರ್ಟು. ನೀವು ಫುಲ್ ಸ್ಲೀವ್ಸ್ ಹಾಕೋತೀರಾ, ಹಾಫ್ ಸ್ಲೀವ್ಸ್ ಹಾಕೋತೀರಾ? ಹಾಫ್ ಅಂದಾಯಿತು, ಫುಲ್ ಇದು ಹಾಕೋತಾರಂತೆ ಅವರು ಫುಲ್ ಇರೋದು. ಇವರು ಬಟನ್ ಏನು ಹಾಕೋಣಂಗಿಲ್ಲ, ಅಂದರೆ ಒಂದೇ ಒಂದು ಮಾತ್ರ ಅಷ್ಟೇ. ಯಾಕಂದರೆ ನಂದು ಹಾಗೆ ಹಾಕೊಳೋದು ಈಸಿ ಅಲ್ವಾ, ಅದಕ್ಕೋಸ್ಕರ ಇಲ್ಲೊಂದು ಬಟನ್ ಹಾಕೊಂಡ್ರೆ ನೀವು ಆಯಿತು. ಪುಟ್ಟ ಏನು ಬಟನ್ ಹಾಕೊಳ್ಳೋದು ಬೇಡ. ಯಾರು ಈ ಟಾಸ್ಕಲ್ಲಿ ವಿನ್ ಆಗ್ತಾರೆ ನೋಡೋಣ, ಯಾರು ಬೇಗ ಮುಗಿಸ್ತಾರೆ ಅಂತ. ಅದ್ರ ಮೇಲೆ ಒಂದು ಹಾಕೋಬೇಕಲ್ಲ, ನೋಡೋಣ. ಇವರು ಕಷ್ಟವಾಗಿರೋದು ತಗೊಂಡಿದ್ದಾರೆ, ನಮಗೆ ಈಸಿಯಾಗಿ ಕೊಟ್ಟಿದ್ದಾರೆ. ಹೇಗಿರುತ್ತೆ, ಹೇಗೆ ಮಾಡ್ತೀವಿ ಅಂತ. ಟೈಮಿಂಗ್ಸ್ ಏನಿರೋದಿಲ್ಲ. ಇನ್ನೇನು ಯಾರು ಬೇಗ ಮಾಡಿದ್ರು ಅವರೇ ವಿನ್ ಅಲ್ಲ, ಅದಕ್ಕೋಸ್ಕರ ಟೈಮಿಂಗ್ಸ್ ಚಾಲೆಂಜ್ ಏನಿಲ್ಲ. ಈಗ ಸ್ಟಾರ್ಟ್ ಮಾಡೋಣ. 1 2 3 ಸ್ಟಾರ್ಟ್. ಕುತ್ಕೊಂಡು ಹಾಕತಾ ಇದ್ದಾರೆ, ನಾನು ನಿಂತ್ಕೊಂಡು ಹಾಕತಾ ಇದ್ದೀನಿ. ಇದು ನಮ್ಮ ಯಜಮಾನ್ರದ್ದು ಶರ್ಟು ಎಲ್ಲ. ನಾನು ಹೇಳ್ದೆ ಇದನ್ನೇ ಹಾಕೊಳ್ಳಿ ಅಂತ, ಇಲ್ಲ ಅಂತ ಅಂದ್ರು. ನಾನೇನ್ ಅನ್ಕೊಂಡೆ ಗೊತ್ತಾ, ಬರೀ ಶರ್ಟ್ ಮೇಲೆ ಶರ್ಟ್ ಹಾಕೊಳ್ಳೋಣ ಅಂತ ಐಡಿಯಾ ಮಾಡಿದೆ. ಆಮೇಲೆ ಇವ್ರಿಗೆ ಮಾಡ್ಸೋಣ ಅಂತ ಅನ್ಕೊಂಡೆ. ಎರಡಾಯ್ತು. ನಾನು ಈಗ ಮೂರನೇದು ಹಾಕೋತಾ ಇದ್ದೀನಿ. ಇಲ್ಲ ಮೇಲಿಂದ ಹಾಕೋಕ್ ಆಗಲ್ಲ ಅಂದ್ರು, ಅದಕ್ಕೆ ಫುಲ್ ಶರ್ಟ್ ಹಾಕೋತೀನಿ ಅಂದ್ರು, ಅದಕ್ಕೆ ಹಾಕೋತಾ ಇದ್ದಾರೆ. ನೋಡೋಣ. ಖುಷಿ ಆಗ್ತಾ ಇದೆ ಒಂಥರ ಈ ತರ ಟಾಸ್ಕ್ ಮಾಡೋದಕ್ಕೆ. ನನ್ಗೆ ಚೆನ್ನಾಗಿದೆ, ಒಂಥರ ಎಂಜಾಯ್ ಮಾಡ್ತಾ ಇದ್ದೀನಿ ನಾನು. ಇವಾಗ ಸ್ವಲ್ಪ ಕುತ್ಕೊಂಡು ಹಾಕೋಣ. ನಮ್ಮ ಯಜಮಾನ್ರು ಅಷ್ಟೆಲ್ಲ ಎತ್ಕೊಂಡ್ಬಿಟ್ಟಿದ್ದೀನಿ, ಬೇರಲ್ಲಿ ಇರೋದೆಲ್ಲ. ನಿಮ್ಮಾಗ ಸ್ವಲ್ಪ ದಪ್ಪ ಅವ್ರೆ, ಎಲ್ಲ ಲೂಸ್ ಇರ್ತಾವ ನಿಮ್ಗೆ. ಇಲ್ಲ ನೀವು ಅದೇ ಸೈಜ್ ಅಲ್ಲ? ಟೈಮ್ ನೋಡ್ಕೋಬೇಕಾಯ್ತು ಅಂತ ಈಗ ಪರವಾಗಿಲ್ಲ. 8 ಸೆಕೆಂಡಲ್ಲಿ ನಾನು ಮಾಡಿದೆ ಅಂತ ನೋಡ್ಕೋಬೇಕು. ಮಿಸ್ ಆಯ್ತು. ಸ್ವಲ್ಪ ಹೊರಗಡೆ ಸೌಂಡ್ ಇದೆ, ಡಿಸ್ಟರ್ಬ್. ಏನು ಅನ್ಕೋಬೇಡಿ, ಇಲ್ಲೆಲ್ಲ ಮನೆ ಕಟ್ತಾ ಇದ್ದಾರೆ. ಟ್ರೈ ಮಾಡಿ. ಇನ್ನೇನಾಗೋಯ್ತು. ಗೆಲ್ಬೇಕು. ಅವಾಗಿನ ತಪ್ಪ ನಾವು ಭುಜ ಹಾಕೊಂಡು ಆಗೋಯ್ತು. ಭುಜ ಆಗಬೇಕು ನಮ್ದು. ಈ ಟಾಸ್ಕ್ ಅಲ್ಲಿ ನಾನ್ ವಿನ್ ಆಗಿದ್ದೀನಿ. ಇವ್ರು ಟ್ರೈ ಮಾಡಿದ್ದಾರೆ, ಚೆನ್ನಾಗಿ ಕೂಡ ಟ್ರೈ ಹಾಕಬೇಕಾಯ್ತು. ಒಂದೊಂದು 10 ಶರ್ಟ್ ಹಾಕೊಂಡಿದ್ದೀನಿ ನಾನು. ಈಗ
ಬಿಚ್ಚೋದು. ಈಗ ಬಿಚ್ಬಿಡ್ತೀನಿ. ಹೋಗ್ಲಿ, ಈಗ ಬಿಚ್ಚೋದಾದ್ರೆ 8 ಸೆಕೆಂಡ್ ಅಲ್ಲಿ ಬಿಚ್ಚುತ್ತೀನಿ ಅಂತ ನೋಡೋಣ. ಈಗ ಬಿಚ್ಬೇಕು ನೀನೇನೆ. ಇರಿ, ನಾನೇ ಬಿಚ್ತೀನಿ. ಟೈಮ್ ಸರಿಯಾಗಿ ನೋಡ್ಕೊಂಡೆ. ಟೈಮ್ ಸ್ಟಾರ್ಟ್ ನಾವು. ಅಯ್ಯಪ್ಪ, ಆಯ್ತು, ಹಾಕೊಂಡಿದ್ದೀನಿ. ಬಿಚ್ಚಕ್ಕೆ ಕೈಯೆಲ್ಲ ನೋವು ಬರುತ್ತೆ ಗ್ಯಾರಂಟಿ. ಬಂದು ಫಾಸ್ಟಾಗಿ ಮಾಡಕ್ಕೆ ಆಯ್ತಾ ಇಲ್ವಲ್ಲಪ್ಪ. ಹೆಂಗ್ ಮಾಡ್ತಾರೆ 2 ಅಲ್ಲಿಂದ ಬಿದ್ದೋಯ್ತು. ಬಿಡುವಲ್ಲ ಹಿಡ್ಕೊಳ್ಳಿ. ಇಲ್ಲ ಅಲ್ಲ ಎತ್ಕೊಂಡು ಬಿಡು. ಆದ್ರೆ ಅರ್ಧ ನಿಮಿಷ ಆಗೋಯ್ತು, ಬರೀ 3 ಹೇಳ್ತು. 4 5 ತಾಳಿ. ಆಯ್ತು, 1 ನಿಮಿಷ ಆಗಿಲ್ಲ. 6 7 8 ಟೈಮ್ ಇಸ್ ಓವರ್. 8 ಶರ್ಟ್ ಬಿಚ್ಚಿದ್ದೀನಿ 1 ನಿಮಿಷದಲ್ಲಿ. ಓಕೆ, ಇನ್ನು 2 ಶರ್ಟ್ ಇದೆ, ಬಿಚ್ಚಿಬಿಡ್ತೀನಿ. ಅಯ್ಯಪ್ಪ, ಹಾಕೊಳ್ಬಾಗ ಒಂಥರ ಬಿಚ್ಚಾಗಂತ. ಅಪ್ಪ, ಅಪ್ಪ ನಿಮ್ ಕೈಲ ಅದಕ್ಕೆ ಹೇಳ್ದೆ ಅದಾದ್ರೂ ಹಾಕ್ಕೊಂಡ್ರಿ ಅಂತ. ಅದು ಆಯ್ತಿರ್ಲಿಲ್ಲ. ಆಗಲ್ಲ. ಹೋಗ್ಲಿ ಬಿಡಿ, ಪರವಾಗಿಲ್ಲ. ಪಾರ್ಟಿಸಿಪೇಟ್ ಮಾಡಿದ್ರಲ್ಲ, ಅದಕ್ಕೆ ಕೊಡ್ಬೇಕು. ಅವಾಗಿರೋ ದಪ್ಪ ನಾವು ದಪ್ಪ ರಂಗನಿಗಿಂತ ದಪ್ಪ. ಇವಾಗ ಹೋಗ್ಲಿ, ಇದು ಬಂತು. ಇಬ್ರು ಸಿಕ್ಕದು, ಯಾರು ಬೇಗ ಇಬ್ರು ಸಿಗ್ತಾರೆ. ಇದು ಮಡ್ಚಿರೋದು, ಇದನ್ನೇನೆ ಮುಚ್ಚಿರ. ಇರಿ 1 ನಿಮಿಷ. ಈ ಶರ್ಟ್ಗಳನ್ನ ಮಡ್ಚಿಡ್ತೀವಿ. ಈಗ ಟೈಮಿಂಗ್ಸ್ ನೋಡ್ಕೊತೀನಿ, ಯಾವ ಬೇಗ ಮಡ್ಚಿಡ್ತಾರೆ ಅಂತ. ನಾರ್ಮಲಾಗಿ ಮಡ್ಚಿದ್ರೆ ಸಾಕು, ಹೀಗೆ ಮಡ್ಚ್ಬೇಕಂತೇನಿಲ್ಲ. ಟೈಮ್ ಸ್ಟಾರ್ಟ್ ನಾವು. ನಂದೆಲ್ಲ ಉಲ್ಟಾ ಇದೆ, ಸೀದಾ ಮಾಡೋಕ್ಕಾಗಲ್ಲ, ಹಂಗೆ ಮಡ್ಚ್ತೀವಿ. ಮುಗ್ತವ್ರೆ ಇವರು. ಬೇಗ ಈ ಟಾಸ್ಕಲ್ಲಿ ಇನ್ನಾದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ. ಅದೇ ಅರ್ಧ ನಿಮಿಷ ಆಗ್ತಾ ಇದೆ. ಅರ್ಧ ನಿಮಿಷ ಆಗಿದೆ ಆಲ್ರೆಡಿ, ಇನ್ನು ಅರ್ಧ ನಿಮಿಷ ಇದೆ. ಅಷ್ಟೇ. 1 ನಿಮಿಷದಲ್ಲಿ ನಾನು 10 ಶರ್ಟ್ ಕೂಡ ಮಡ್ಚಿಟ್ಟಿದ್ದೀನಿ, ನೀವು ನೋಡ್ಬೋದು. ಹಾಗೆ ಇವರು 8 ಶರ್ಟ್ ಮಡ್ಚಿದ್ದಾರೆ ನೋಡಿ, ಚೆನ್ನಾಗೆ ಮಡ್ಚಿದ್ದಾರೆ ಇವರು ಕೂಡ. ಬಟ್ ಏನಂದ್ರೆ ಪಾರ್ಟಿಸಿಪೇಟ್ ಮಾಡ್ತಾರಲ್ಲ, ಅದಕ್ಕೆ ಕೊಡಬೇಕು. ಈ ಚಾಲೆಂಜಲ್ಲಿ 3 ಕೂಡ ನಾನೇ ವಿನ್ ಆಗಿದ್ದೀನಿ, ಖುಷಿ ಆಗ್ತಾ ಇದೆ. ಬಟ್ ಅದ್ರ ಜೊತೆಗೆ ಇವರು ಪಾರ್ಟಿಸಿಪೇಟ್ ಮಾಡಿದ್ದಾರಲ್ಲ, ಅದಕ್ಕೂ ಕೂಡ ನನಗೆ ಖುಷಿ ಆಗ್ತಾ ಇದೆ. ತುಂಬ ದಿವಸದಿಂದ ಆಗಲೇ ನಾನು ಓಲ್ಡ್ ವಿಡಿಯೋಗಳನ್ನ ಹಾಕ್ತಾ ಇದ್ದೀನಿ ಮಾಡಿ, ಸ್ವಲ್ಪ ಹೀಗೆ ಮಾಡಿರಲಿಲ್ಲ ಸುಮಾರು ದಿವಸದಿಂದ. ಇವತ್ತು ಒಂದು 2-3 ವಿಡಿಯೋ ಮಾಡೋಣ ಅಂತ ಎಲ್ಲ ಒಟ್ಟಿಗೆ ಒಂದೇ ವಿಡಿಯೋದಲ್ಲಿ ಮಾಡಿದ್ದೀನಿ. ಈ ಚಾಲೆಂಜಲ್ಲಿ ವಿನ್ ಆಗಿದೆ ಹೇಳ್ಬಿಡಿ, ನಂಗೆ ಖುಷಿ ಆಗುತ್ತೆ. ಈ ಚಾಲೆಂಜಲ್ಲಿ ವಿನ್ ಆಗಿದ್ದು ಗೊತ್ತಿಲ್ವಾ ನಿಮ್ಗೆ ಯಾರು ಅಂತ? ನಾನೇ 3 ಟಾಸ್ಕ್ ತಗೊಂಡಿದ್ವಿ, 3 ಟಾಸ್ಕಲ್ಲಿ ನಾನೇ ವಿನ್ ಆಗಿದ್ದೀನಿ. ಬಟ್ ಇವರು ಕೂಡ ಪಾರ್ಟಿಸಿಪೇಟ್ ಚೆನ್ನಾಗಿ ಮಾಡಿದ್ದಾರೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ.
ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಬರುತ್ತೆ. ನೆಕ್ಸ್ಟ್ ನೀವು ವಿಡಿಯೋ ನೋಡ್ಬೋದು. ವಿಡಿಯೋಗೊಂದು ಲೈಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಗುಡ್ ಕಮೆಂಟ್ ಮಾಡಿ. ಅಂಟಿಲ್ ದೆನ್ ಬಾಯ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ನೆಕ್ಸ್ಟ್ ಒಂದು ಇಂಟ್ರೆಸ್ಟ್ ಆಗಿರೋ ವಿಡಿಯೋ ಜೊತೆ ಸಿಗೋಣ.